ಸಿರ್ಸಿ ಜಿಲ್ಲೆ ಯಾಕೆ ಆಗಬೇಕು, ಆದರೆ ಏನು ಉಪಯೋಗ, ಈ ವಿಷಯದ ಕುರಿತಾಗಿ ಈಗ ಸಾಕಷ್ಟು ಹೇಳಿಯಾಗಿದೆ. ಅದಕ್ಕಾಗಿ ನಾನು ಆ ವಿಷಯವನ್ನು ಟಚ್ ಮಾಡೋದಿಲ್ಲ. ಹಿಂದಿನ ಶನಿವಾರ ಸಿರ್ಸಿ ಜಿಲ್ಲೆ ನಮ್ಮ ಅಸ್ಮಿತೆಯ ಹುಡುಕಾಟ ನಾನೊಂದು ಲೇಖನವನ್ನು ಬರೆದಿದ್ದೆ ಲೋಕಧ್ವನಿ ಅಂಕಣದಲ್ಲಿ. ಅದನ್ನು ನಾನು ಎಂ ಭಟ್ರಿಗೆ ಹೇಳಿದ್ದೇನೆ. ಅದು ಸಮಯ ಸಂದರ್ಭ ಬಂದಾಗ ಬೇಕಾಗ್ತದೆ, ಅದನ್ನು ಫೈಲಲ್ಲಿ ಸರಿಯಾಗಿ ಇಟ್ಟುಕೊಳ್ಳಿ ಅಂತ ಹೇಳಿದ್ದೇನೆ. ಅದನ್ನು ಮಾಡಿದಾಗ ಇನ್ನು ಸಿರ್ಸಿ ಜಿಲ್ಲೆ ಆಗಲೇಬೇಕು. ಇದು ಈಗ ಇಲ್ಲಿ ಬಂದವರು ನೋಡಿದರೆ ನಮ್ಮೆಲ್ಲರ ಹೆಚ್ಚಿನ ಆಯುಷ್ಯ ಕಳೀತಾ ಬಂದಿದೆ. ಇನ್ನೊಂದು 10-20 ವರ್ಷ ನಾವು ಮುಂದಿನ ವರ್ಷವೇ ಜಿಲ್ಲೆ ಆದರೆ ಒಂದು 10-20 ವರ್ಷ ನಾವೆಲ್ಲ ಇದನ್ನು ಅನುಭವಿಸ್ತೇವೆ. ಆದರೆ ನಮ್ಮ ಮುಂದಿನ ಪೀಳಿಗೆಗಾಗಿ ನಾವು ಈ ಬಗ್ಗಾಗಿ ಹೋರಾಟ ಮಾಡಬೇಕು. ಇದು ಒಂದು ವಿಚಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಮತ್ತೆ ಹೋರಾಟ ಸರಿಯಾಗಿ ಸಾಗಬೇಕು. ಈಗಾಗಲೇ ಹೇಳಿದ ಹಾಗೆ ಪಕ್ಷರಹಿತವಾಗಿ ಸಾಗಲಿ, ಅದು ಹೌದು. ನಾಳೆ ಈಗ ಉಪೇಂದ್ರ ಪೈ ಅವ್ರ ಬಗ್ಗೆ ಕೆಲವು ಏನೋ ಹೇಳಿದ್ರು. ನನಗೆ ಎಲ್ಲರ ಬಗ್ಗೆ ಗೌರವವಿದೆ. ಅವರನ್ನು ಒಳಗೊಂಡು ಎಲ್ಲರನ್ನೂ ಸೇರಿಸಿಕೊಂಡು, ಯಾರೇ ಆಕ್ಷೇಪ ಬರಲಿ ಯಾರೇ ಇರಲಿ, ಎಲ್ಲ ಧ್ವನಿಯನ್ನು ಒಟ್ಟಿಗೆ ಸೇರಿಸಿಕೊಂಡು ಒಮ್ಮತದಿಂದ ಎಲ್ಲರೂ ನಿರಂತರವಾಗಿ ಹೋರಾಟ ಮಾಡೋಣ. ಇದೇನು ಒಬ್ಬ ನಾಯಕರು ಮಾಡೋದಲ್ಲ, ಮತ್ತು ರಾಜಕೀಯ ಪಕ್ಷದ ಹೋರಾಟ ಅಂತ ಅಲ್ಲ ಇದು. ಹಾಗಾಗಿ ಈ ಹೋರಾಟ ಆಗಬೇಕು, ಜಿಲ್ಲೆ ಆಗಬೇಕು, ಅದರ ಒಂದು ಫಲಾನುಭವಿಗಳು ನಾವು ಆಗಬೇಕು. ಈಗ ನಾನು ಪೂಜೆ ಇಟ್ಕೊಂಡಿದ್ದೆ, ನನಗದು ತುಂಬ ಸಂತೋಷ ಕೊಟ್ಟಿದೆ. ಒಂದು ಒಳ್ಳೆಯ ಕೆಲಸ ಮಾಡುವಾಗ ಒಂದು ದೇವಿಯ ಆಶೀರ್ವಾದ ಈ ಸನ್ನಿಧಾನದಲ್ಲಿ ನಾವು ಪ್ರಾರಂಭ ಮಾಡ್ತೇವೆ. ಹಾಗಾಗಿ ನನಗೆ ಇದು ಜಿಲ್ಲೆ ಆಗ್ತದೆ ಹೇಳುವ ವಿಶ್ವಾಸದಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ನಾನು ಸಾಹಿತ್ಯ ಸಂಚಲನ ಅದರ ಟ್ರಸ್ಟಿಯಾಗಿ, ಒಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ಆ ಸಂಘಟನೆಯನ್ನು ಪ್ರತಿನಿಧಿಸಿ ನಾನು ಇಲ್ಲಿ ಬಂದಿದ್ದೇನೆ. ನಿಮಗೆಲ್ಲರಿಗೂ ಧನ್ಯವಾದ. ಜಿ ಹೆಗ್ಡೆಯವರು ಒಂದು ಸಂಘಟನೆದಲ್ಲ, ಒಂದು 5-6 ಸಂಘಟನೆ ಇದ್ದೀರಿ ನೀವು. ಹಾಗೆ ನಿಮ್ಮ ಎಲ್ಲ ಸಂಘಟನೆ ಸದಸ್ಯರು ನಮ್ಮೊಟ್ಟಿಗೆ ಬರುವಾಗ ನೋಡ್ಕೊಳ್ಳಿ ದಯಮಾಡಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.